ದೇಶದಾದ್ಯಂತ ಭುಗಿಲೇಳ್ತಾ ಇದೆ ನೀಟ್ ಅಕ್ರಮದ ಕಿಚ್ಚು. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನು ಅಥವಾ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ದೇಶದಾದ್ಯಂತ ಕೇವಲ ದೆಹಲಿ ಮಾತ್ರವಲ್ಲ, ದಕ್ಷಿಣ ರಾಜ್ಯಗಳು ಸೇರಿದಂತೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ಭಾಗದಲ್ಲಿಯೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಕೇಂದ್ರದ ನೀತಿ ವಿರುದ್ಧ, ಕೇಂದ್ರದ ಅಸಹಾಯಕತೆ ವಿರುದ್ಧ, ಕೇಂದ್ರದ ಪಕ್ಷಪಾತದ ವಿರುದ್ಧ, ಕೇಂದ್ರದ ಅನನುಭವಿ ರೀತಿಯ ವರ್ತನೆ ವಿರುದ್ಧ ಮತ್ತಷ್ಟು ಸಮರ ಸಾಧ್ಯತೆ ಇದೆ. ಕಾಂಗ್ರೆಸ್ ಕಚೇರಿ ಇಂದಿರಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಈ ಹೋರಾಟಕ್ಕೆ ಧುಮುಕಿದ್ದಾರೆ. ಎಲ್ಲಿ ಮೊಟಕುಗೊಳಿಸಲಾಗಿದೆಯೋ ಅಲ್ಲಿ ಆ ಜಾಗದಿಂದಲೇ ಹೋರಾಟವನ್ನು ಪುನಃ ಆರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ. ಕಪ್ಪು ಬಟ್ಟೆ ಧರಿಸಿ ಸಂಸತ್ತೊಳಗೆ ಪ್ರತಿಭಟನೆಗಳನ್ನು ಮಾಡಲಾಗ್ತಾ ಇದೆ ವಿಪಕ್ಷದ ನಾಯಕರಿಂದ. ಹೀಗೆ ಸಂಸತ್ ಆವರಣದಲ್ಲೂ ಕೂಡ ಪ್ರೊಟೆಸ್ಟ್. ಹೀಗಾಗಿ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ರಾಹುಲ್ ಗಾಂಧಿಯವರ ಪ್ರೆಸ್ ಮೀಟ್. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ರಾಹುಲ್ ಗಾಂಧಿಯನ್ನು ಕೂಡ ಎಳೆದಾಡಿದ್ರು, ತಳ್ಳಾಡಿದ್ರು, ನೂಕಾಡಿದ್ರು. ಮನಸ್ಸೋ ಇಚ್ಛೆ ವಿದ್ಯಾರ್ಥಿಗಳನ್ನು ಥಳಿಸಿದರು, ವಿದ್ಯಾರ್ಥಿನಿಯರನ್ನು ಥಳಿಸಿದರು. ಹೆಣ್ಣು ಮಕ್ಕಳು ಎನ್ನುವ ಕಿಂಚಿತ್ತು ಕಳಕಳಿ ಕಾಳಜಿ ಇಲ್ಲದೆ ಅವರ ಬಟ್ಟೆಗಳನ್ನು ಹರಿದಿದ್ದಾರೆ. ಮಾನ ಕಳೆಯುವಂಥ ಪ್ರಯತ್ನ, ಹೆಣ್ಣು ಮಕ್ಕಳ ಮಾನವನ್ನು ಹರಾಜಾಕುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಿದೆ. ಸ್ತ್ರೀಯರನ್ನು ಅತ್ಯಂತ ಗೌರವಿಸ್ತೇವೆ ಅಂತ ಹೇಳುವಂಥ ಸರ್ಕಾರ ಇದು. ಸ್ತ್ರೀಯರನ್ನು ತಾಯಿ ಸಮಾನವಾಗಿ, ಸಹೋದರಿಯ ಸಮಾನವಾಗಿ ಕಾಣ್ತೀವಿ ಅಂತ ಹೇಳುವಂಥ ಪಕ್ಷ ಇದು. ಆದರೆ ಅದೇ ತಾಯಿ ಸಮಾನವಾಗಿರುವಂಥ, ಸಹೋದರಿ ಸಮಾನವಾಗಿರುವಂಥ ಹೆಣ್ಣು ಮಕ್ಕಳ ವಿರುದ್ಧ ದೌರ್ಜನ್ಯ. ಸರ್ಕಾರವೇ ಚೂ ಬಿಟ್ಟು ಅಧಿಕಾರಿಗಳ ಮುಖಾಂತರ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಲಾಗಿದೆ. ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಲಾಗಿದೆ. ಪ್ರತಿಭಟನೆಗೆ ಹೋದಂಥವರ ಮೇಲೆ ಹಲ್ಲೆ ಮಾಡಲಾಗಿದೆ. ಅಮಾನುಷವಾಗಿ, ಕ್ರೂರವಾಗಿ ನಡೆದುಕೊಳ್ಳಲಾಗಿದೆ. ಇದು ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನ ಆಗಿರಬಹುದು. ಆದರೆ ಈ ಪ್ರತಿಭಟನೆ ಹತ್ತಿಕ್ಕುವ ನೆಪದಲ್ಲಿ ಅಥವಾ ಹತ್ತಿಕ್ಕುವ ಬರದಲ್ಲಿ ಮತ್ತಷ್ಟು ಕಿಚ್ಚು ಹೊತ್ತಿಸ್ತಾ ಇದ್ದೀರಿ ಎನ್ನುವ ಕಿಂಚಿತ್ತು ಅರಿವು ಕೇಂದ್ರ ಸರ್ಕಾರಕ್ಕಿಲ್ವಾ ಎನ್ನುವ ಪ್ರಶ್ನೆ. ಸೊ ಹೀಗಾಗಿ ಇದು CJP ಮಾತ್ರವಲ್ಲ, ಇತರೆ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಸೇರಿದಂತೆ ಬಹಳ ನೋಡ್ತಾ ಇದ್ದೀರಿ. ಒಬ್ಬ ಹೆಣ್ಣು ಮಗಳನ್ನು ಹೇಗೆ ಎಳೆದುಕೊಂಡು ಹೋಗಲಾಗಿದೆ. ಇದು BJP ಸರ್ಕಾರ, ಸಜ್ಜನ ಸಂಸ್ಕೃತಿ ಉಳ್ಳುವ ಸರ್ಕಾರ, ಈ ದೇಶಕ್ಕೆ ನೀತಿ ಪಾಠ ಹೇಳಿಕೊಡುವಂಥ ಪಕ್ಷ, ಸೌಜನ್ಯ ಹೇಳುವಂಥ ಪಕ್ಷ, ಸಂಸ್ಕೃತಿಯನ್ನು ಕಲಿಸುವ ಪಕ್ಷ. ಹೆಣ್ಣು ಮಕ್ಕಳನ್ನು ಬೀದಿಯಲ್ಲಿ ಹೀಗೆ ಎಳೆದು ತೆಗೆದುಕೊಂಡು ಹೋಗಲಾಗಿದೆ. ಶವಗಳನ್ನಾದರೂ ಗೌರವಪೂರ್ವಕವಾಗಿ ನಡೆಸಿಕೊಳ್ತಾರೆ, ಅದಕ್ಕೂ ಹೀನಾಯವಾಗಿ ಹೆಣ್ಣು ಮಕ್ಕಳನ್ನು ನಡೆಸಿಕೊಂಡಿದ್ದಾರೆ. ಶವಗಳಿಗೂ ಗೌರವ ಕೊಡುವಂಥ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ. ಬಟ್ ಈ ಹೆಣ್ಣು ಮಕ್ಕಳಿಗೆ ಅದಕ್ಕೂ ಕಡೆಯಾದ ರೀತಿಯಲ್ಲಿ ಗೌರವ. ಇಡೀ ದೇಶದ ಯುವ ಜನತೆ ಇದನ್ನು ನೋಡ್ತಾ ಇದೆ. ಈ ದೇಶದ ಹೆಣ್ಣು ಮಕ್ಕಳು ಇದನ್ನು ನೋಡ್ತಾ ಇದ್ದಾರೆ. ಈ ದೇಶದ ತಾಯಂದಿರು ಇದನ್ನು ನೋಡ್ತಾ ಇದ್ದಾರೆ. ಬಾಯಲ್ಲಿ ಬೂಟಾಟಿಕೆಯ ಮಾತುಗಳು, ಅವರ ಕೃತ್ಯಗಳು ಹೀಗೆ. ಮಾತಿಗೂ ಕೃತಿಗೂ ವ್ಯತ್ಯಾಸವೆಷ್ಟು ಅನ್ನೋದನ್ನು ಈ ದೇಶ ಗಮನಿಸಿದೆ. ಸೊ ಹೀಗಾಗಿ ಇಂಥ ವರ್ತನೆಗಳು ಮರುಕಳಿಸದಂತೆ ಆಗಬೇಕು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಕುಂಭಕರ್ಣ ನಿದ್ರೆಯಿಂದ ಎದ್ದೇಳಬೇಕಾಗಿದೆ. ಅಥವಾ ನಿದ್ದೆ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದೀನಿ. ನಿದ್ದೆ ಬಂದವರನ್ನು ಎಬ್ಬಿಸ್ಬೋದು ರೀ. ಯಾರು ನಿದ್ದೆ ಮಾಡ್ತಾ ಇದ್ದಾರೋ ಅವರನ್ನು ನಿದ್ದೆಯಿಂದ ಹೇಳಬಹುದು, ಎದ್ದೇಳಿ ನಿದ್ದೆಯಿಂದ ಅಂತ ಅವರನ್ನು ಎಬ್ಬಿಸಬಹುದು. ಆದರೆ ನಿದ್ದೆ ಬರುವ ಹಾಗೆ, ನಿದ್ದೆ ಮಾಡುತ್ತಿರುವವರ ಹಾಗೆ ನಾಟಕ ಮಾಡಿದ್ರೆ ಅವರನ್ನು ಎಬ್ಸೋಕ್ಕಾಗೋದಿಲ್ಲ. ಹಾಗೆ ಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ತಾ ಇದೆ. ಇದು ಕಿಂಚಿತ್ತು ಸಣ್ಣ ಕಿಡಿಯಲ್ಲ, ಇದು ದೊಡ್ಡ ಜ್ವಾಲಾಮುಖಿಯಾಗುವ ಸಾಧ್ಯತೆ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸಿದ್ದೇವೆ. ಕಣ್ಮುಚ್ಚಿ ಕಣ್ಣು ಬಿಡೋದರಲ್ಲಿ ಸರ್ಕಾರವನ್ನು ಪತನಗೊಳಿಸಿ ಮತ್ತೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ
ಮಹತ್ತರ ಪಾತ್ರವನ್ನು ಜೆನ್ಜಿ ಮಾಡಿದ್ದಾರೆ. ಆ ಜೆನ್ಜಿಯನ್ನು ಮುಟ್ಟಿದರೆ ಏನಾಗುತ್ತೆ ಅನ್ನೋದು ಈಗ ದೇಶ ನೋಡ್ತಾ ಇದೆ. ಒಂದು ಸಹಜವಾದ ಪ್ರತಿಭಟನೆ, ಸಹಜವಾದ ಹೋರಾಟಗಳು, ವಿಪಕ್ಷಗಳ ಹೋರಾಟಗಳು ಅಂದರೆ ಅದು ರಾಜಕೀಯ ಪ್ರೇರಿತ ಹೋರಾಟಗಳಾಗಿರ್ತಿತ್ತು. ಬಟ್ ಇದು ರಾಜಕೀಯ ಪ್ರೇರಿತ ಹೋರಾಟ ಅಲ್ಲ. ರಾಜಕೀಯಕರಣ ಮಾಡೋದು ಬೇಕಾಗಿಲ್ಲ, ಪೊಲಿಟಿಸೈಸ್ ಮಾಡೋದು ಬೇಕಾಗಿಲ್ಲ. ಅದರ ಬದಲಾಗಿ ವಿದ್ಯಾರ್ಥಿಗಳು, ಅವರ ಪೋಷಕರು, 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ದೇಶದಲ್ಲಿ ತಮ್ಮದಲ್ಲದ ತಪ್ಪಿಗೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ, ಯಾರೋ ಹಣದಾಸೆಗೆ, ಯಾರದ್ದೋ ಕುರ್ಚಿಯನ್ನು ಉಳಿಸೋಕ್ಕೋಸ್ಕರ ತಮ್ಮದ ಪೋಷಕರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳಿದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಪ್ರೆಸ್ ಮೀಟನ್ನು ಆರಂಭ ಮಾಡೋರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ